ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಸತಿ ತುಂಬಾನೇ ಲೇಟ್ ಆಗೋಯ್ತು. ನಮ್ಮ ಅತ್ತೆಗೆ ಹುಷಾರಿಲ್ದಿರೋ ಕಾರಣ ಎಲ್ಲಾನು ಮಾಡಿ ಮುಗಿಸಿ ಹೋಗೋಷ್ಟೊತ್ತಿಗೆ ತುಂಬಾನೇ ಲೇಟ್ ಆಗೋಯ್ತು ಈ ಸತಿ. ನಾವಿವತ್ತು ಹೊರಟಿರೋದು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ. ಅಂದ್ರೆ ಬೆಟ್ಟ ಹತ್ಬೇಕು, ತುಂಬಾನೇ ಬಿಸಿಲಾಗೋಗುತ್ತೆ. ಆ್ಯಕ್ಚುಲಿ ಬೆಳಗ್ಗೆನೆ ಸ್ಟಾರ್ಟ್ ಮಾಡಬೇಕು, ಬಿಸಿಲು ಆಗೋಕ್ ಮುಂಚೆ ಬೆಟ್ಟ ಹತ್ತೋಣ ಅಂತ ಅಂದ್ಬಿಟ್ಟು. ಆದ್ರೆ ಈ ಸತಿ ಅಂತೂ ತುಂಬಾನೇ ಲೇಟ್ ಆಯ್ತು. ನನ್ನ ಮಗಳನ್ನ ಸ್ಕೂಲ್ ಕಳ್ಸಿ ಮತ್ತೆ ಮನೇಲಿ ಎಲ್ಲಾ ಕೆಲಸ ಮುಗಿಸಿ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ 11 o'clock ಆಗಿತ್ತು ಅಂತ ಅನ್ಕೊಂತೀನಿ ಅಲ್ಲಿ ರೀಚ್ ಆಗೋಷ್ಟೊತ್ತಿಗೆ. ನಾವ್ ಆಕ್ಚುಲಿ ಅನ್ಕೊಂಡಿದ್ದು ಬೆಳಗ್ಗೆ 5:30 ಅಷ್ಟೊತ್ತಿಗೆ ಹೊರಡೋಣ ಅಂತ. ಬಟ್ ತುಂಬಾನೇ ಲೇಟ್ ಆಯ್ತು, ಸ್ಕೂಲ್ ಬೇರೆ ಐತಲ್ಲ. ನೋಡಿ, ಅದೇ ವೀರಭದ್ರ ಸ್ವಾಮಿ ಬೆಟ್ಟ, ಹುಲ್ಲುಕುಡಿ ವೀರಭದ್ರ ಸ್ವಾಮಿ ಬೆಟ್ಟ ಅಂತ ಅನ್ಬಿಟ್ಟು. ಆಕ್ಚುಲಿ ಲಾಸ್ಟ್ ಇಯರ್ ವ್ಲಾಗ್ ಅಂದ್ರೆ ನನ್ನ ವಿಡಿಯೋಸ್ ಯಾರಾದ್ರೂ ನೋಡಿದ್ರೆ ಗೊತ್ತಾಗತ್ತೆ. ನಾವು ಹೊರಟಿರೋದು ಬಂದು ನನ್ನ ಕೋ ಸಿಸ್ಟರ್ಸು, ಮತ್ತೆ ನಮ್ಮಮ್ಮ, ನನ್ನ ಹಸ್ಬೆಂಡು, ಮತ್ತೆ ಖುಷಿ ಅಂದ್ರೆ ನನ್ನ ಕೋ ಸಿಸ್ಟರ್ ಮಗಳು, ದೊಡ್ಡಕ್ಕನ ಮಗಳು. ಇಷ್ಟು ಜನನು ಹೊರಟಿದೀವಿ. ಅವ್ರು ಫಸ್ಟ್ ಟೈಮ್ ಬರ್ತಾ ಇರೋದು, ಅಕ್ಕ ಬರ್ತಾ ಇರೋದು ಆಕ್ಚುಲಿ ಫಸ್ಟ್ ಟೈಮು. ಅವ್ರು ಇಷ್ಟದವರೆಗೂ ಬಂದೇ ಇರ್ಲಿಲ್ಲ. ಈ ಸತಿ ಬರ್ಲೇಬೇಕು ಅಂತ ಬಲವಂತ ಮಾಡಿ ಅಕ್ಕನ ಎಳ್ಕೊಂಡ್ ಬರ್ತಾ ಇರೋದು. ನೋಡಿ, ಇದೇ ವೀರಭದ್ರ ಸ್ವಾಮಿ ಬೆಟ್ಟ, ಹುಲ್ಲುಕುಡಿ ವೀರಭದ್ರ ಸ್ವಾಮಿ ಬೆಟ್ಟ. ಲಾಸ್ಟ್ ನಾನು ಹೇಳ್ದಂಗೆನೇನೆ, ಲಾಸ್ಟ್ ಇಯರ್ ಬ್ಲಾಗ್ ಅಲ್ಲಿ ಯಾರಾದ್ರೂ ನೋಡಿದ್ರೆ, ಹಳೆ ಬ್ಲಾಗ್ ಅಂದ್ರೆ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ದು ನೋಡಿದ್ರೆ ಅವರಿಗೆ ಗೊತ್ತಾಗತ್ತೆ. ನಾನು ಲಾಸ್ಟ್ ಇಯರ್ ಕೂಡ ಇದನ್ನ ಹಾಕಿದ್ದೆ ಬ್ಲಾಗ್ ಅಲ್ಲಿ. ಬಿಕಾಸ್ ನಾವಿದು ವರ್ಷ ವರ್ಷ ಹೋಗ್ತಾ ಇರ್ತೀವಿ ದೇವಸ್ಥಾನಕ್ಕೆ. ನಾವು ಮುನೇಶ್ವರ ಮಾಡಕ್ ಮುಂಚೆ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಸೊ ಅದಕ್ಕಾಗಿನೇನೆ ಮುನೇಶ್ವರ ಮಾಡಕ್ ಮುಂಚೆ ನಾವು ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡ್ ಬರ್ತೀವಿ. ನೋಡಿ, ಆ ಬೆಟ್ಟದ ತುದಿಗೆ ನಾವು ಹೋಗ್ಬೇಕು. ಆಕ್ಚುಲಿ ಲತಾ ಅಕ್ಕ, ನನ್ ಕೋ ಸಿಸ್ಟರ್ ಹೆಸರು ಲತಾ ಅಂತ ಅನ್ಬಿಟ್ಟು, ಅವ್ರ ಹೆಸರು ಲತಾ ಅಂತ ಅನ್ಬಿಟ್ಟೆ. ಅವರು ಅಕ್ಕಗೂ ಅಷ್ಟೇ, ನಮ್ಮ ಅಮ್ಮಗೂ ಅಷ್ಟೇ ಆಗೋದಿಲ್ಲ ಹತ್ತಕ್ಕೆ ಅಂತ ಅನ್ಕೊಂಡ್ವಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅಕ್ಕ ಏನೋ ಹತ್ಬಿಟ್ರು ಬೆಟ್ಟನ. ಬಟ್ ಸೀರಿಯಸ್ಲಿ ನಮ್ಮ ಅಮ್ಮ ಕೈಲಿ ಆಗ್ಲಿಲ್ಲ. ಒಂದ್ ಸ್ವಲ್ಪ ದಾರಿಗೆ ಬಂದ್ರು, ಮತ್ತೆ ಆಮೇಲೆ ಬೇಡ, ತುಂಬಾನೇ ಇದಾಗ್ತಾ ಇತ್ತು ಅಂತ ಅನ್ಬಿಟ್ಟು ವಾಪಸ್ ಕಳ್ಸಿದ್ವಿ ನಾವು. ಅಂದ್ರೆ ಒಂದು ಸ್ವಲ್ಪ ಒಂದ್ ಕಾಲ್ ಮೆಟ್ಲು ಹತ್ತಿದ್ರು ಅಷ್ಟೇನೇನೆ. ಮತ್ತೆ ತುಂಬಾ ಮೇಲ್ ಹತ್ತದ್ಮೇಲೆ ನಾವ್ ಹತ್ತಿ ಬರೋವರ್ಗುನು ಅವ್ರು ಕುತ್ಕೊಳಕ್ ಆಗೋದಿಲ್ಲ. ಸೊ ಅದಕ್ಕೇನೆ ಅರ್ಧ ದಾರಿಗೆ ವಾಪಸ್ ಕಳ್ಸಿದ್ವಿ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಹೋಗ್ತಿದ್ದಂಗೆನೆ ಇಲ್ಲಿ ಪಾದಕ್ಕೆ ನಮಸ್ಕಾರ ಹಾಕಿ ಇಲ್ಲಿ ಇಂದ ಸ್ಟಾರ್ಟ್ ಮಾಡ್ಬೇಕು ಬೆಟ್ಟ ಹತ್ತಕ್ಕೆ. ಆಕ್ಚುಲಿ ಮುಂಚೆ ಎಲ್ಲ ಶೀಟ್ಸ್ ಹಾಕಿರ್ಲಿಲ್ಲ, ತುಂಬಾನೇ ಬಿಸಿಲಲ್ಲಿ ಹತ್ಬೇಕಾಗಿತ್ತು. ಇವಾಗಂತೂ ಮಧ್ಯದಲ್ಲಿ ಶೀಟ್ಸ್ ಹಾಕಿದ್ದಾರೆ. ಅದ್ರಿಂದ ನೋಡಿ ಈ ತರ ಪರವಾಗಿಲ್ಲ, ಅಂದ್ರೆ ಅಷ್ಟು ಸುಡೋದಿಲ್ಲ. ಬಿಸಿಲು ಕಲ್ಲುಗಳೆಲ್ಲ ಮುಂಚೆ ಅಂತೂ ಸಖತ್ ಸುಡೋದು. ಹಂಗೂ ಪಾಪ ನಮ್ಮ ಅಮ್ಮನ ಕೈಲೆ ಅಂದ್ರೆ ಸ್ವಲ್ಪ ದೂರ ಬಂದ್ರು, ಅವ್ರಿಗೆ ವೀಸಿಂಗ್ ಇರೋ ಕಾರಣ ಸ್ವಲ್ಪ ಹತ್ಲಿಕ್ ಆಗ್ಲಿಲ್ಲ. ನೋಡಿ, ತುಂಬಾ ಬೆಟ್ಟ ಅಂತನೂ ಹಿಂಗಿದೆ. ಹೋಗ್ತಾ 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 ಅಂತೂ ಬಂಡೆಲೆ ಸ್ಟೆಪ್ಸ್ ಮಾಡಿದ್ದಾರೆ. ಅದಂತೂ ನಮ್ಮಮ್ಮ ಕೈಲಿ ನಿಜವಾಗ್ಲೂ ಆಗ್ತಾ ಇರ್ಲಿಲ್ಲ. ಹೆಂಗೋ ಒಂದು ಧೈರ್ಯ ಮಾಡಿ ಬಂದ್ಬಿಡೋಣ ಅಂತ ಅನ್ಕೊಂಡ್ರು. ಬಟ್ ಆದ್ರೆ ಕಾಲ್ ದಾರಿವರೆಗೂ ಇಲ್ಲಿವರೆಗೂ ಬಂದ್ರು ಅಷ್ಟೇ ನಮ್ಮಮ್ಮ. ಇಲ್ಲಿಂದ ಮೇಲೆ ಆಗ್ಲಿಲ್ಲ. ಇದು ಒಂದ್ ಕಾಲ್ ದಾರಿ, ಕಾಲ್ ಅಂತಂದ್ರೆ ಒಂದ್ ಸ್ವಲ್ಪ ದೂರ ಅಷ್ಟೇನೇನೆ. ನೋಡಿ, ಅದ್ ಸ್ವಲ್ಪ ದೂರ ಅಷ್ಟು ಮೇಲ್ ಅಂತ ಅನ್ಸುತ್ತೆ. ಅಷ್ಟು ಮೇಲಿಂದ ವ್ಯೂ ನೋಡಿ ಹೇಗಿದೆ ಅಂತ ಅನ್ಬಿಟ್ಟು ಸೂಪರ್ ಆಗಿ ಕಾಣಿಸುತ್ತೆ. ಬಟ್ ಅಷ್ಟು ಬಿಸಿಲಲ್ಲೂನು ಆ ಕಡೆ ಒಂಥರ ಫಾಗಿ ಫಾಗಿ ತರ ಇತ್ತು. ತುಂಬಾ ಕಾಣಿಸುತ್ತೆ ಮೇಲಿಂದ ವ್ಯೂ. ಮತ್ತೆ ಅಲ್ಲಿಂದ ನಾವು ಅಮ್ಮನ ವಾಪಸ್ ಕಳ್ಸಿ ಅಲ್ಲಿ ಕೆಳಗಡೆ ಹೋಗಿ ಕೂತಿರಕ್ ಹೇಳ್ಬಿಟ್ಟು ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ ಹತ್ಲಿಕ್ಕೆ. ಆಕ್ಚುಲಿ ಅಕ್ಕಗ್ ಆಗೋದಿಲ್ಲ ಅಂತ ಅನ್ಕೊಂಡ್ವಿ. ಹೇಳ್ಬೇಕು ಅಂದ್ರೆ ಸೀರಿಯಸ್ಲಿ ಅಕ್ಕ ಇವತ್ತು ಬೆಟ್ಟ ಹತ್ತೇ ಬಿಟ್ಟಿದ್ರು. ಹತ್ತಿ ಪೂಜೆ ಮಾಡಿಸ್ಕೊಂಡ್ ಬಂದ್ರು. ಅವರು ವರ್ಷ ವರ್ಷ ಆಕ್ಚುಲಿ ಅವರು ಬರ್ಬೇಕಿತ್ತು. ಒಂದು ವರ್ಷ ಕೂಡ ಅವ್ರು ಬಂದಿರ್ಲಿಲ್ಲ. ಈ ಸತಿ ಬಿಡ್ಲಿಲ್ಲ, ಬರ್ಲೇಬೇಕು, ದೇವ್ರ ದರ್ಶನ ಮಾಡ್ಬೇಕು ಅಂತ. ನೋಡಿ, ನಾವು ಇಲ್ಲಿಗೆ ಬಂದ ಮೇಲೆ ಒಂದು ಅರ್ಧ ಭಾಗ ಬಂದಿದೀವಿ ಅಂತ ಅನ್ಬಿಟ್ಟು. ಇಲ್ಲಿಂದ ಮುಂದಕ್ಕೆ ಜೇನುಗೂಡುಗಳಿದೆ. ನೋಡಿ, ಇಲ್ಲಿ ನಿಶ್ಶಬ್ದೆಯಿಂದ ಚಲಿಸಿ ಅಂತ ಹಾಕಿದಾರಲ್ಲ, ಏನಕ್ಕೆ ಅಂತ ಅಂದ್ರೆ ಇಲ್ಲಿ ತುಂಬಾನೇ ಜೇನುಗೂಡುಗಳಿದೆ. ಮತ್ತೆ ಮೈಲ್ಗೆ ಆದ್ರೆ ಅದು ಮುಂದಕ್ಕೆ ಹೋಗ್ಲಿಕ್ ಬಿಡೋದಿಲ್ಲ, ಎಲ್ಲಾ ಜೇನುಗಳು ಎದ್ದು ಬಿಡುತ್ತೆ. ಅಲ್ಲಿಂದ ಯಾವ್ದೇ ಮೈಲ್ಗೆ ಆಗ್ಲಿ, ಅಂಟು ಮುಂಟು ಆಗ್ಲಿ, ಯಾವ್ದೇ ತರದಾಗ್ಲಿ ಇಲ್ಲಿಂದ ನಾವು ಅಂದ್ರೆ ನಾವು ತುಂಬಾ ಇದಾಗಿ ಕಾಪಾಡ್ಕೊಬೇಕು. ನಾವು ಅಷ್ಟು ಮೈಲ್ಗೆ ಇಟ್ಕೊಂಡು ಅಂಟು ಮುಂಟು ಇಟ್ಕೊಂಡು ಹೋಗ್ಲಿಕ್ ಆಗೋದಿಲ್ಲ. ಇಲ್ಲಿಗೆ ಹೇಳಿದ್ನಲ್ಲ, ಈ ಬಸವಣ್ಣನ ಹತ್ರ ಬಂದ್ರೆ ಅರ್ಧ ಭಾಗ ಬಂದಿದೀವಿ ಅಂತ. ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆಕ್ಚುಲಿ ಫುಲ್ ಬ್ಲಾಕ್ ಬ್ಲಾಕ್ ಕಾಣಿಸ್ತಿದ್ಯಲ್ಲ, ಅದಷ್ಟು ಜೇನುಗೂಡುನೇನೆ. ಆಯ್ತು ಇವಾಗ. ಪಾಪ ನಾವು ಅಮ್ಮನ ಕೈಲಿ ಆಗ್ತಾ ಇರ್ಲಿಲ್ಲ, ಇದು ಇಷ್ಟು ದೂರನೂ ಬರಕ್ ಆಗ್ತಾ ಇರ್ಲಿಲ್ಲ. ಅದೇ ಇಷ್ಟು ದೂರನೂ ಬರಕ್ ಆಗ್ತಾ ಇರ್ಲಿಲ್ಲ. ಇಲ್ಲಿಗೆ ಬಂದ್ರೆ ಅಂದ್ರೆ ಅಲ್ಲಿಂದ ಹತ್ತಿ ನಾವು ಸ್ವಲ್ಪ ದೂರ ರೀಚ್ ಆಗ್ಬೇಕು. ಜೇನುಗೂಡು ಹತ್ರಕ್ಕೆ ಬಂದ್ರೆ ಮುಕ್ಕಾಲ್ ಭಾಗ ರೀಚ್ ಆಗಿದ್ದೀವಿ ಅಂತ ಅರ್ಥ. ಅದನ್ನೇ ಅನ್ಕೊಂಡ್ವಿ.
ಇಲ್ಲಿಗೆ ಬಂದ ಮೇಲೆ ನಮ್ಮಮ್ಮ ಕೈಲಂತೂ ನಿಜ ಆಗ್ತಾ ಇರ್ಲಿಲ್ಲ ಅಂತಂದ್ಬಿಟ್ಟು. ನೋಡಿ ನಾನು ಹೇಳ್ದಂಗೆನೆ ಇಲ್ಲಿ ಬಂಡೆಯಲ್ಲಿ ಸ್ಟೆಪ್ಸ್ ಮಾಡಿರೋದು. ಯಾವುದೇ ತರದ ಮಾಮೂಲಿ ನಾವು ಹತ್ಕೊಂಡ್ ಬರ್ತೀವಲ್ಲ ಆ ತರ ಫಸ್ಟ್ ಸ್ಟೆಪ್ಸ್ ಇಲ್ಲಿ ಇಲ್ಲ, ಶೀಟ್ ಇಲ್ಲಿ ಹಾಕಿರ್ಲಿಲ್ಲ, ಬಂಡೆಯಲ್ಲಿ ಇವಾಗ ಶೀಟ್ ಮಾಡಿದ್ದಾರೆ. ಹಾಕ್ಬಿಟ್ಟವ್ರೆ ಬಂಡೆ ಸುಡ್ತದೆ ಅಂತ. ಹೋದ್ಸತಿ ಇದು ಫಸ್ಟ್ ಟೈಮ್ ಇರಲಿಲ್ಲ, ಮತ್ತು ಈ ಮೆಟ್ಲು ಹಾಕಿರ್ಲಿಲ್ಲ ನೋಡಿ, ಈ ಕಬ್ಬಣದ ಮೆಟ್ಲು ಹಾಕಿರ್ಲಿಲ್ಲ. ಹೋದ ವರ್ಷ ಹಾಕಿರೋದು. ಹಾಂ, ಹತ್ತುತ್ತಾ ಇದೆಯಾ ತಾಯಿ? ಯಾವಾಗ ಹೋಯ್ತೀಯ ನಮ್ಮವ್ವ ನೀನು? ಓ, ಇನ್ನು ಇವಾಗ ಹತ್ತುತ್ತಾ ಇದೆಯಾ ತಾಯಿ? ಯಾವಾಗ ಹೋಯ್ತೀಯ ನಮ್ಮಮ್ಮ ನೀವು? ಹ್ಞೂ, ಅದಕ್ಕೆ ಯಾವ ಊರು ಅಂತ ಕೇಳಿದ ತಾತ. ಮೇಲೆ ಫುಲ್ ಟಾಪ್ ಹೋದ್ಮೇಲಂತೂ ವ್ಯೂ ನೋಡಿ ಈ ತರ ಇದೆ. ಸಕ್ಕದಾಗಿದೆ ವ್ಯೂ ಮಾತ್ರ. ನಾನು ಹೇಳ್ದಂಗೆ ತುಂಬಾ ಸುಡೋ ಬಿಸಿಲು, ಅದ್ರಲ್ಲೂ ನೋಡಿ ಆ ಕಡೆ ಫಾಗಿ ಎಫೆಕ್ಟ್ ತರ ಎಷ್ಟು ಚೆನ್ನಾಗಿದೆ ಅಂತಂದ್ರೆ. ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಂತಾ ಇದೀವಿ, ಯಾಕಂದ್ರೆ ಪೂರ್ತಿ ಒಂದೇ ಸಮ ಹತ್ತಕ್ ಆಗೋದಿಲ್ಲ. ಸ್ವಲ್ಪ ರೆಸ್ಟ್ ತಗೊಂತಾ ಇದೀವಿ. ಅಷ್ಟ್ರೊಳಗಡೆ ಇಲ್ಲಿ ನಮ್ಮ ವಾನರ ಸೈನ್ಯ ಬಂತು ನೋಡಿ. ಇಲ್ಲಿ ಒಂದಕ್ಕೆ ಬಾಳೆಹಣ್ಣು ಕೊಡಕ್ ಸ್ಟಾರ್ಟ್ ಮಾಡಿದ್ರು ನನ್ನ ಹಸ್ಬೆಂಡು. ಆಯ್ತಾ, ಪೂಜೆಗೆ ಅಂತ ತಗೊಂಡ್ ಹೋಗ್ತಾ ಇದ್ದಿದ್ದು. ಒಂದು ನೋಡ್ತು, ಅದು ಬಿಡ್ಲಿಲ್ಲ. ನೋಡಿದ್ಮೇಲೆ ಬಿಡಲ್ಲ ಅದು. ಮತ್ತೆ ನೋಡಿ ವಾನರ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಅಲ್ಲಿ ರಮ್ಯನ್ ಹಿಂದ್ಗಡೆ ಒಂದು ಮರಿ. ನೋಡಿ ನಾನು ಹೇಳ್ದಂಗೆನೇನೆ ಮೇಲೆ ಹೋಗ್ತಾ ಹೋಗ್ತಾ ಫುಲ್ಲುನು ಒಂದು ಕಾಲ್ ಭಾಗದಷ್ಟು ಇದು ಬಂಡೆಲೆ ಕೊರ್ದಿರೋ ಅಂತ ಸ್ಟೆಪ್ಸ್ ನೋಡಿ. ಇಲ್ಲೂ ಬಿಡ್ತಾ ಇಲ್ಲ. ಇನ್ನೊಂದು ಕವರ್ ಅಲ್ಲೂ ಅದನ್ನ ಹುಡ್ಕಕ್ ಬರ್ತಾ ಇತ್ತು. ಅದು ಹೂವ ಹೂವ ಅನ್ಕೊಂಡ್ ಹೋಗ್ತಾ ಇದ್ರು ಅಕ್ಕ ಮತ್ತೆ ನನ್ನ ಹಸ್ಬೆಂಡ್ ಎಲ್ಲಾನು. ಅದೂ ಬಿಡ್ತಾ ಇಲ್ಲ. ಈವನ್ ಎಲೆ ಅಡಿಕೆ ಇದ್ರು ಕೂಡ ಬಿಡ್ಲಿಲ್ಲ. ಅದ್ ಕಿತ್ಕೊಳೋರ್ಗು ಕವರ್ ಬಿಡ್ಲಿಲ್ಲ. ಸರಿ ಕೊನೆಗೆ ಯಾಕೆ ಅಂತ ಅಂದ್ಬಿಟ್ಟು ಆ ಕವರ್ ಬಿಟ್ಟೇ ಬಿಟ್ರು. ನೋಡಿ ಇಲ್ಲಿ ಕಲ್ಯಾಣಿ ಇದೆ. ಇದು ಇಲ್ಲಿ ಕಲ್ಯಾಣಿ ಹತ್ರ ರೀಚ್ ಆದ್ಮೇಲೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು. ಇನ್ನೇನು ಸ್ವಲ್ಪ ಸ್ಟೆಪ್ಸ್ ಅಷ್ಟೇನೆ. ಅಲ್ಲಿ ಹೋದ್ರೆ ಅಂದ್ರೆ ಈ ಕಡೆ ಕಲ್ಯಾಣಿ ಅಂತಂದ ರೈಟ್ ಸೈಡ್ ಹೋಗ್ಬೇಕು. ಆಕ್ಚುಲಿ ಕಲ್ಯಾಣಿ ಇವಾಗ ಫುಲ್ ಇದು ಬಂದೋಬಸ್ತ್ ಮಾಡಿ ಗೇಟ್ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಬಂದು ಇಲ್ಲಿ ಕಲ್ಯಾಣಿಯಿಂದ ನೀರ್ ತಗೊಂಡೋಗಿ ದೇವರಿಗೆ ಅಭಿಷೇಕ ಮಾಡ್ತಾರಂತೆ. ಆಕ್ಚುಲಿ ತುಂಬಾನೇ ಗಲೀಜ್ ಮಾಡ್ತಾ ಇದ್ರು ಬಂದವರೆಲ್ಲಾನು. ಇಲ್ಲಿ ಕಲ್ಯಾಣಿಲಿ ಸ್ನಾನ ಕೂಡ ಮಾಡ್ತಾರೆ, ಬಟ್ ಇವಾಗ ಬಿಡ್ತಾ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಕೆಲವು ಟೈಮ್ ಅಲ್ಲಿ ಅಂದ್ರೆ ಜಾತ್ರೆ ಟೈಮ್ ಅಲ್ಲಿ ಅಥವಾ ಇಲ್ಲಿ ಏನಾದ್ರು ಬೇರೆ ಕಾರ್ಯಕ್ರಮಗಳು ಇದ್ದಾಗ ಕಲ್ಯಾಣಿಲಿ ಅಂದ್ರೆ ಹರಕೆ ಇದ್ದು ಎಲ್ಲ ಮಾಡ್ಬೇಕಾದ್ರೆ ಅಲ್ಲಿ ಕಲ್ಯಾಣಿಲಿ ಸ್ನಾನ ಮಾಡಿ ಆಮೇಲೆ ಇದ್ ಮಾಡ್ತಾರೆ. ಬಟ್ ಲಾಸ್ಟ್ ಟೈಮ್ ಅಂತೂ ತುಂಬಾನೇ ಗಲೀಜ್ ಮಾಡ್ಬಿಟ್ಟಿದ್ರು ನೋಡಿ. ಇದು ಬಂದು ಅಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನ ಬಂದು ಭದ್ರಕಾಳಮ್ಮ ದೇವಸ್ಥಾನ. ಫಸ್ಟ್ ನಾವು ಹೋಗ್ಬೇಕಾಗಿರೋದು ವೀರಭದ್ರ ಸ್ವಾಮಿಗೆ. ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಂದ್ರೆ ಅಲ್ಲಿ ದೇವರ ದರ್ಶನ ಮಾಡಿ ನೆಕ್ಸ್ಟ್ ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಬರಬೇಕು. ಇಲ್ಲಿ ಒಂದು 2 ಗಂಟೆವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಅಷ್ಟೇನೇನೆ. ಆಕ್ಚುಲಿ ಇಲ್ಲಿ 9 ಗಂಟೆಗೇನೋ ದೇವಸ್ಥಾನ ಓಪನ್ ಆಗುತ್ತೆ. 9 ಗಂಟೆಗೆ ಹೋಗಿ 2 ಗಂಟೆಗೆ ಅರ್ಚಕರೆಲ್ಲ ವಾಪಸ್ ಬರ್ತಾರೆ ನೋಡಿ. ಅದೇ ವೀರಭದ್ರ ಸ್ವಾಮಿ ದೇವಸ್ಥಾನ. ಆಕ್ಚುಲಿ ಅರ್ಚಕರು ಕೆಳಗೆ ಇಳಿಬೇಕಾದ್ರೆ ಫಸ್ಟ್ ಕೆಳಗಡೆಗೆ ಫೋನ್ ಮಾಡಿ ಕೇಳ್ತಾರಂತೆ, ಭಕ್ತಾದಿಗಳು ಯಾರಾದ್ರೂ ಬೆಟ್ಟ ಹತ್ತುತ್ತಾ ಇದ್ದಾರಾ ಏನು ಅಂತ. ಯಾಕೆಂದ್ರೆ ಕೆಳಗಡೆ ಇರೋರಿಗೆ ಗೊತ್ತಾಗುತ್ತಲ್ಲ ಎಷ್ಟು ಜನ ಹೋಗ್ತಾ ಇದ್ದಾರೆ ಮತ್ತೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಕೆಳಗಡೆಯಿಂದ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಅವಾಗ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತಂದ್ರೆ ಪಾಪ ಇಲ್ಲಿನ ಐನವರು ಕೂಡ ಇಲ್ಲಿ ಮೇಲ್ಗಡೆ ವೆಯ್ಟ್ ಮಾಡ್ತಾರೆ. ಯಾಕಂದ್ರೆ ಅಷ್ಟು ದೂರ ಮೆಟ್ಲು ಹತ್ಕೊಂಡು ಹೋಗಿ ದೇವ್ರ ದರ್ಶನ ಆಗ್ಲಿಲ್ಲ ಅಂತಂದ್ರೆ ಅದು ತುಂಬಾನೇ ಬೇಜಾರಾಗೋಗುತ್ತಲ್ಲ. ಅಷ್ಟು ದೊಡ್ಡ ಬೆಟ್ಟ ಹತ್ಬೇಕು. ಸೊ ಅದಕ್ಕಾಗಿ ಫಸ್ಟೇ ಕೇಳ್ಕೊಂತಾರೆ ಅಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ. ಸೊ ಇಲ್ಲಿ ವೆಯ್ಟ್ ಮಾಡ್ತಾರೆ. ಇಲ್ಲಿ ವೆಯ್ಟ್ ಮಾಡಿ ಪಾಪ ಪೂಜೆ ಎಲ್ಲಾನು ಚೆನ್ನಾಗಿ ಮಾಡಿ ಕೊಡ್ತಾರೆ ಇಲ್ಲೆಲ್ಲಾನು. ನೋಡಿ ಇದೇ ವೀರಭದ್ರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸ್. ಇಲ್ಲಿಂದ ನಾವು ಹಿಂಗೆ ಬರ್ಬೇಕು. ಇಲ್ಲೂ ಅಷ್ಟೇನೆ ಇಲ್ಲಿ ಮೇಲ್ಗಡೆ ಅಷ್ಟು ಹತ್ತಿ ಹೋಗ್ತೀವ ನಾವು, ಬೆಟ್ಟ ಹತ್ತಿ ಹೋಗ್ತೀವ. ರಿಯಲಿ ಇಟ್ಸ್ ಮಿರಾಕಲ್ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನಮಗೆ ಆದಂತ ಸ್ವಂತ ಅನುಭವ. ಒಂದಷ್ಟು ವರ್ಷಗಳಿಂದ ನಾವು ಹೋಗ್ತಾ ಇದೀವಲ್ಲ. ನಾವ್ ನೋಡಿ ಇಲ್ಲಿ ಹೋಗ್ತಿದ್ದಂಗೆನೆ ಇಲ್ಲಿ ದ್ವಾರ ಬಾಗ್ಲು ಬಂದು ಈ ತರ ತುಂಬಾ ತಗ್ಗಾಗಿದೆ. ಅಂದ್ರೆ ನಾವು ತಲೆ ತಗ್ಗಿಸೇ ಹೋಗ್ಬೇಕು ಅಂತ ಆಗಿನ ಕಾಲದಲ್ಲೆಲ್ಲ ಇರ್ತಾ ಇತ್ತಲ್ಲ, ಅದೇ ತರಾನೇ ಇರೋದು. ಆ ತರ ತುಂಬಾ ಚಿಕ್ಕದಾಗಿದೆ. ಇಲ್ಲಿ ನಮ್ಮ ಎಂಟ್ರೆನ್ಸ್ ಅಲ್ಲಿ ಗಣಪ. ನಮ್ಮ ಗಣಪನ ದರ್ಶನ ಮಾಡ್ಕೊಂಡು ಇಲ್ಲಿ ಬಸವಣ್ಣನ ದರ್ಶನ ಮಾಡ್ಕೊಂಡು ನೋಡಿ ಇಲ್ಲಿ ಈ ತರ ಗುಹೆ ಆಕಾರದಲ್ಲಿ ಇದೆ. ಇದು ಬಾಗ್ಲು ಅಂದ್ರೆ ಮಾಡಿದ್ದಾರೆ. ಆ ಬಂಡೆಲೆ ಇದು ಬಾಗ್ಲು ಮಾಡಿದ್ದಾರೆ ನೋಡಿ. ಹಿಂಗ್ ಬಕ್ಕೊಂಡ್ ಹೋಗ್ಬೇಕು. ಇದು ಒಳಗಡೆ ಬಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಅಂದ್ರೆ ದೇವರಿರೋದು. ಆ ತರ ಅಂದ್ರೆ ಬಕ್ಕೊಂಡು ಬಂದ್ರೆ ಬಂಡೆಯಲ್ಲಿ ಕೊರ್ದಿದ್ದಾರೆ ನೋಡಿ. ಇದೇ ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನ. ಆ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ.
ಅಂದ್ರೆ ಪೂಜೆನೂ ಅಷ್ಟೇನೆ ತುಂಬಾ ಚೆನ್ನಾಗಿ ಆಯ್ತು ಪೂಜೆ. ನೋಡಿ ಇದು ಫುಲ್ಲು ಬಂಡೆ ಆಕಾರದಲ್ಲೇ ಅಂದ್ರೆ ಬಂಡೆನೇ ಇದು ಬಂಡೆಯಲ್ಲಿ ಕೊರ್ದಿರೋದು. ನೋಡಿ ಈ ಬಾಗ್ಲಿಂದ ನಾವು ಒಳಗಡೆ ಎಂಟ್ರೆನ್ಸ್ ಬರ್ಬೇಕು. ಇಲ್ಲೂ ಅಷ್ಟೇನೇನೆ ಅಭಿಷೇಕ ಕೊಟ್ಟಿದ್ದಿದ್ದು ಬೆಳಗ್ಗೆ. ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಅಂದ್ರೆ ನಾವು ಹೋಗೋಷ್ಟ್ರಲ್ಲೇ ಅಭಿಷೇಕ ಎಲ್ಲ ಆಗೋಗಿತ್ತು. ಆಕ್ಚುಲಿ ಹೇಳಿದ್ವಿ ತುಂಬಾ ಹೊತ್ತು ಕಾಯೋದ್ ಬೇಡ. ನಾವು ಆಕ್ಚುಲಿ ದೇವ್ರನ್ನ ಕಾಯಿಸ್ಬಾರ್ದಲ್ವಾ. ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಸೊ ಅಭಿಷೇಕ ಎಲ್ಲ ಮುಗಿಸ್ಕೊಳಕ್ ಹೇಳಿದ್ವಿ. ಪೂಜೆ ಕೊಟ್ಟಿದ್ವಿ ಬೆಳಗ್ಗೆ. ಅದು ಆಗಿತ್ತು. ಮತ್ತೆ ಅಲ್ಲಿ ಯಾರೋ ಇನ್ನೊಬ್ರು ಹೊಸದಾಗಿ ಮದ್ವೆ ಆಗಿರೋ ಗಂಡು ಹೆಣ್ಣು ಕೂಡ ಬಂದಿದ್ರು. ಅವರು ಕೂಡ ಈವನ್ ಪೂಜೆ ಕೊಟ್ಟಿದ್ರು. ಅವ್ರದ್ದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಒಂದ್ ಸ್ವಲ್ಪ ಹೊತ್ತು ಅಲ್ಲೇ ಕೂತಿ ನಾನ್ ಹೇಳಿದ್ನಲ್ಲ ಇಲ್ಲಿ ಒಳಗಡೆ ಹೋಗಿ ಅಲ್ಲಿ ಕೂರ್ತಿದ್ದಂಗೆನೆನೆ ನಮ್ಗೂ ಅಷ್ಟು ಆಯಾಸ ಏನಿದೆ ಅಷ್ಟು ಹೋಗ್ಬಿಡುತ್ತೆ ಆಯಾಸ. ನಮ್ಗೆ ಮೆಟ್ಲತ್ತಿ ಬಂದಿದ್ದ ಕಾಲ್ ನೋವು ಅಂತೂ ಆ ಕ್ಷಣಕ್ಕೆ ಯಾವುದೇ ತರದ ಕಾಲ್ ನೋವು ಇಲ್ಲಪ್ಪ ಆರಾಮಾಗಿದೆ ಅಂತ ಅನ್ಸುತ್ತೆ. ಅದೇ ಹೇಳೋದು ದೇವರ ಮಹಿಮೆ ಅಂತ ಅನ್ಬಿಟ್ಟು. ಆಕ್ಚುಲಿ ಇದು ವೆಂಟಿಲೇಷನ್ ಮುಂಚೆ ಇರ್ಲಿಲ್ವಂತೆ. ಇವ್ರು ವೆಂಟಿಲೇಷನ್ ಮಾಡಿಸ್ಕೊಂಡಿರೋದು. ಅಂದ್ರೆ ಕರ್ಪೂರ ಕಡ್ಡಿ ಎಲ್ಲ ಬೆಳಗ್ಬೇಕಾದ್ರೆ ಫುಲ್ಲು ಕಪ್ಪಗಾಗಿ ಹೋಗ್ಬಿಡೋದಂತೆ. ಈವನ್ ಅವ್ರು ಉಸಿರಾಡ್ಬೇಕಾದ್ರೆ ಅದು ಮೂಗೊಳಗಡೆಗೂ ಕೂಡ ಆ ಕಪ್ಪುಗೆ ಹೋಗಿರುತ್ತಲ್ವಾ. ಸೊ ಅದಷ್ಟು ಒಂಥರ ಇದಾಗಿರೋದಂತೆ. ಮತ್ತೆ ಸಫಕೇಶನ್ ಕ್ರಿಯೇಟ್ ಆಗೋದು ಅಂತ ಅನ್ಬಿಟ್ಟು ಇವರು ಮಾಡ್ಕೊಂಡಿರೋದಂತೆ. ಅದನ್ನ ಓಪನ್ ಮಾಡ್ಕೊಂಡಿರೋದು ವೆಂಟಿಲೇಷನ್. ಮುಂಚೆ ಅದು ವೆಂಟಿಲೇಷನ್ ಇರ್ಲಿಲ್ವಂತೆ. ಅಂದ್ರೆ ಐನೋರ್ ಹೇಳಿರೋದು. ಅದು ವೆಂಟಿಲೇಷನ್ ರೀಸೆಂಟ್ ಆಗಿ ಮಾಡಿರೋದು ಅಂತ ಅನ್ಬಿಟ್ಟು. ಮತ್ತೆ ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ಪೂಜೆ ನಡೆಯುತ್ತೆ ಇಲ್ಲಿ. ಮತ್ತೆ ರೀಸೆಂಟ್ ಆಗಿ ತಾನೇ ಜಾತ್ರೆ ಆಗಿತ್ತು ಇಲ್ಲಿ. ಆಕ್ಚುಲಿ ಜಾತ್ರೆಗೆ ಹೇಳಿದ್ರು ನಾವು ಬರ್ಲಿಕ್ಕೆ ಆಗ್ಲಿಲ್ಲ. ಜಾತ್ರೆಗಂತೂ ಸಾವಿರಾರು ಜನ ಇರ್ತಾರೆ ಇಲ್ಲಿ. ಅದನ್ನ ನೋಡ್ಲಿಕ್ಕೆ 2 ಕಣ್ ಸಾಲದು ಅಷ್ಟು ಚೆನ್ನಾಗಿರುತ್ತೆ. ಮತ್ತೆ ಇಲ್ಲಿ ಬಂದು ದೇವ್ರ ಪೂಜೆನೂ ಅಷ್ಟೇನೇನೆ ಅಷ್ಟೇ ಚೆನ್ನಾಗಿ ಮಾಡ್ಕೊಡ್ತಾರೆ. ಅಭಿಷೇಕನೂ ಅಷ್ಟೇ. ನಮ್ಗೆ ಒನ್ ಟೈಮ್ ಅಭಿಷೇಕಕ್ಕೆ ಬಂದಿದ್ವಿ. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ನಾವು ಮೆಟ್ಲತ್ತಿ ಬಂದಿದ್ದಕ್ಕೂ ಅಲ್ಲಿ ಕೂತಿ ದೇವ್ರ ದರ್ಶನ ಮಾಡಿದ್ದಕ್ಕೂ ತುಂಬಾನೇ ಸಾರ್ಥಕ ಆಯ್ತು. ಇದೆಲ್ಲ ಹಳೆ ಕಾಲ ಅವರು ಇಲ್ಲೆಲ್ಲ ಹೋಲ್ಗಳಿದೆ ನೋಡ್ರಿ. ಮೂತಿ ಕಾಲು ಎಲ್ಲ ಇದೆ ನೋಡಿ. ಇದು ಮೂತಿ ಬರೀ ಇದು ತಲೆ, ಇದು ಕಾಲು. ಮೊಬೈಲ್ ಹಾಕಿ ನೋಡಿ ಕಾಣಿಸ್ತದೆ. ಬಾಲ ನೋಡಿ ಇದೆಲ್ಲ ಬಾಲ. ಇದು ಬೆನ್ನು, ಕಾಲು, ತಲೆ ಕಾಣಿಸ್ತಲ್ಲ ಇವಾಗ ನಿಮ್ಗೆ ಚೆನ್ನಾಗಿ. ಇಷ್ಟ ಏನು ನೋಡ್ತೀನಪ್ಪ. ಇವತ್ತಿನ ಜನ ಕಮ್ಮಿ. ಕೊಡ್ತೀನಿ. ಆಗಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಗೋಡೆ ಕಟ್ಟಿದ್ರು ಎಲ್ಲ ಉಡೋಗ್ಬಿಟ್ಟಿತ್ತು ನೋಡಿದ್ರೆ. ಹಿಂದಕ್ಕೆ ಆಗಿನ ಕಾಲದಲ್ಲಿ ಇದ್ರೆ ನಾವಿವಾಗ ಇಟ್ಕೆ ಸುಡ್ತೀವಲ್ಲ ಊರಲ್ಲಿ, ಆ ಥರ ಅವಾಗೂ ಇಟ್ಕೆ ಸುಟ್ಟವ್ರು. ಅವ್ರು ಏನು ಮಾಡೋರು ಅಂದ್ರೆ 2 ಅಂಗ್ಲ ದಪ್ಪ ಇಷ್ಟಾಗಲ್ಲ ಇಟ್ಕೆ ಅವ್ರು ಸುಡ್ತಿದ್ದ ಅಂತ ಇಟ್ಕೆ ಒಳಗೆ ಇಕ್ಕಿ ಕಟ್ಟಿದ್ರು. ಹಿಂದಕ್ಕೆ ಯಾವ ಕಾಲದಲ್ಲ ಉಡೋಗಿತ್ತು. ಇಲ್ಲಿ ಇಷ್ಟಿದ್ರೆ ಗೋಡೆ ಇತ್ತು. ಅವಾಗಿನ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ ಇದೆಲ್ಲ ಕಪ್ಪು ನೋಡಿ ಹಿಂಗೆ ಪೂರ ಎಲ್ಲ ಕಲರ್ ಇದೆಲ್ಲ ಕಪ್ಪಗೆ ಇತ್ತು. ಕರೆಂಟ್ ಇಲ್ಲ ಅವಾಗ. ಬಂದವರೆಲ್ಲ ದೀಪ ಹಚ್ಚರು, ಒಳಗಡೆ ಕರ್ಪೂರ ಕಡ್ಡಿ ಹಚ್ಚಿ 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 ಹೊಗೆ. ಅವಾಗ ನೋಡಿ ಹುಲ್ಲುಕುಡಿ ವೀರಭದ್ರ ಸ್ವಾಮಿ ಅಂತ ಈ ದೇವರನ್ನೇ ಕರೆಯೋದು. ಇವರು ವೀರಭದ್ರ ಸ್ವಾಮಿ. ಇವರ ಹೆಂಡತಿ ಬಂದು ಭದ್ರಕಾಳಮ್ಮ. ಅದು ಕೆಳಗಡೆ ಇದೆ. ದೇವರ ಅಂದ್ರೆ ವೀರಭದ್ರ ಸ್ವಾಮಿ ದೇವರ ದರ್ಶನ ಮಾಡಿ ಆಮೇಲೆ ಭದ್ರಕಾಳಮ್ಮನ ದೇವಸ್ಥಾನದಲ್ಲಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡ್ಬೇಕು. ಯಾಕೆ ಅಂದ್ರೆ ಆ ತಾಯಿ ವೀರಭದ್ರ ಸ್ವಾಮಿ ಮೇಲೆ ಮುನಿಸ್ಕೊಂಡು ಹೋಗಿ ಅಲ್ಲಿ ಕೂತಿರೋದಂತೆ. ತಿಪ್ಪೂರಿನಲ್ಲಿ ವೀರಭದ್ರ ಇದೆ. ದನಿನ ಓಣಿ, ದನಿಂದು ಓಣಿ. ಹಿಂದೆ ಈ ದನ ಏನು ಮಾಡೋರು ಅಂದರೆ ನಾಟಿ ದನಗಳು 150 ಮೇಸರು. ಹಿಂದಿನ ಕಾಲದಲ್ಲಿ ಮೂಗ್ ದರ ಹಾಕ್ತೀರ. ಈ ಕುರಿ ಕೂಡ್ತೀವಲ್ಲ ರಬ್ದೊಳಗೆ, ಹಂಗೆ ದನ ಕೂಡೋರು. ಆ ದನ ಗಿಡಕ್ಕೆ ಹೋಗೋ ದಾರಿನಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ರಂತೆ ಆಗಿನ ಕಾಲದಾಗ. ಅಲ್ಲಿ ಆ ಊರಾಗ ಸಾಬ್ರಿದ್ರು. ಸಾಬ್ರಿದ್ರೆ ಈ ಸಾಬ್ರನ್ನ ಕೇಳಿದ್ರು, ದನ ಕುಯ್ದ್ರು ತಿನ್ನ ರಕ್ತ ಚಲನೆ ಆಯಿತು. ವೀರಭದ್ರನ ದೇವಸ್ಥಾನ ಪಕ್ಕ
ರಕ್ತ ಚಲನೆ ಆದಾಗ ಇವನು ಆಚೆ ಹೋಗ್ಬೇಕು. ಇವಾಗ ನೀವು ತಿನ್ನೋರು, ನೀವು ತಿನ್ನೋಕ್ಕೆ ಆಗಲಿ ಕೋಳಿ ಕುಯ್ಯೋಗಾಗಲಿ ನಾವು ಬಂದರೆ ಏನಪ್ಪ ಇವರು ಹಿಂಗೆ ಮಾಡ್ತಾರೆ ಅಂತೀವಿ ಅಲ್ವಾ? ರಕ್ತ ಬಿದ್ದದೆ ಹೋಗೋಣ ಅಂತೀವಿ, ನಾವು ತಿನ್ನೋರಲ್ಲ. ಅವಾಗ ಇರ್ಬೋದು ನಮ್ಗೆ ಏನಾಯ್ತು, ಅಲ್ಲಿ ಇದು ಡೈರೆಕ್ಟ್ ರಕ್ತ ಬಿದ್ದಾಗ ಹೋಗಕ್ಕ ಅಮಂಗಳ ಆಯ್ತು. ಅಮಂಗಳ ಆದಾಗ ವೀರಭದ್ರ ಅಲ್ಲಿಂದ ನಾವು ಓದ್ತೀವಿ ಅಂದ್ವಲ್ಲ, ಆ ದಾರಿಗೆ ಒಂದು ಬೆಟ್ಟಕ್ಕೆ ಹೆಜ್ಜೆ ಇಟ್ಟು ತಿಪ್ಪೂರಿಂದ ಈ 2 ಗುಂಡು ಕೈಯಲ್ಲಿ ಬಗ್ಗಿ ಎತ್ಕೊಂಡು ಬಲರೇ ರುದ್ರ ಅಂತ ಚೆಂಡಾಡ್ಕೊಂಬಂದು ಅಲ್ಲಿ ಮಧ್ಯ ಬೆಟ್ಟದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಇಟ್ಬಿಟ್ಟು ಎಡಗಾಲಿ ಊರ್ದಾಗ ನಾವು ಮಳೆ ಹುಯ್ದಾಗ ಬಗ್ಗದಾಗ ಹೆಜ್ಜೆ ಇಕ್ಕಿರಿ ಹೆಂಗ್ ಬಿಡ್ತದೆ ನಾವು, ಬಂಡೆ ಮೇಲೆ ಹಂಗ್ ಬಿದ್ದದೆ ಹೆಜ್ಜೆ. ಅಲ್ಲಿ ಒಂದು ಸಂಕೋಲೆ ಬಸವಣ್ಣ ಅದು ಇಷ್ಟಾಗ್ಲ ಮಲಗಿದೆ. ಈಗ ನೀವು ನೋಡಿಲ್ಲ, ಈ ಕಡೆ ಮುಕಣೇಶ್ವರಂಗೆ ಹೋಗಿದ್ರೆ ಯಾವಾಗಾದ್ರು ಫೋಟೋ ಏನೋ ನಡೆದಿದ್ದೆ. ಆ ಬಸವಣ್ಣ ಅಲ್ಲಿ ನಡಿಬಿಡ್ತಲ್ಲಿ ಸಂಕೋಲೆ ಬಸವಣ್ಣ ಅಂತ. ವೀರಭದ್ರನ ಸ್ವಂತದಲ್ಲಿ ಬಾಕಿದೆ, ಮುಂಚೆ ಉಡ್ಸಿದ್ದೀವಿ ಕಾಣಿಸಲ್ಲ. ಈಗ ಅಲ್ಲಿ ಹೂವು ಮುಚ್ಕೊಂಡಿದೆ, ಕತ್ತಿ ಇದೆ ಬಾಯಲ್ಲಿ ಒಳಗೆ. ನಾನು ತೋರಿಸ್ತೀನಿ, ಬರೀ ದೇವ್ರು ತೋರಿಸ್ತಾನೆ ನೋಡಿ. ಆವಾಗ ಬಾಕ್ನಲ್ಲಿ ತೆಗೆದು ಸೊಂಟದಲ್ಲಿ ಇದ್ದಂಥ ಬಾಕು ಕಾಪಕ್ಕೆ ಇನ್ನೊಂದು ಗುಂಡಿ ತಿವ್ದಿ ಚಕ್ಕೆಗೆ ಇಷ್ಟದ ಬಾಕು ಕೂರ್ತದೆ. ಚಕ್ಕೆ ಕಲ್ಲಿದ್ದಾಗ ಇನ್ನೊಂದು ಬಂಡೆ ಮೇಲೆ ಕುಂತದೆ. ಹಣ್ಣೆಯಲ್ಲಿ ಕಿರೀಟ ಇರೋದಲ್ಲ, ಇದು ನಾಗಭರಣ. ಆ ನಾಗಭರಣ ಕೆಳಕ್ಕೆ ಹೆಂಗದೆ ಅಷ್ಟು ಬಂಡೆ ಮೇಲೆ ಹಚ್ಚಿ ಬಿದ್ದ. ಇವನು ಅಲ್ಲಿ ಆರ್ಭಟ ಮಾಡ್ತಿದ್ದಂಗೆ ನರಸಿಂಹಸ್ವಾಮಿ ಇದ್ದಂತೆ ದೇವರಂದ್ರು ಕೊಡೋಗ್ಬಿಟ್ನಂತೆ. ಅಲ್ಲಿ ಯೋಗ ನರಸಿಂಹ, ಭೋಗ ನರಸಿಂಹ. ಯೋಗ ಮತ್ತೆ ಭೋಗ, ಯೋಗ ಮೇಲೈತೆ ಭೋಗ ಕೆಳಗಡೆ ಇದೆ. ಅದಕ್ಕೆ ಇದು ಮೂಲ ಮಾಡ್ತಾರೆ. ಹೌದಾ? ಅದು ದೇವರಿಗೆ ಅಂದ್ರೆ ದೇವರಿಗೆ ಮಾಡಲ್ಲ ಯೋಗ. ಅಲ್ಲಿ ಅಗಸ್ತ್ಯ ಮಹರ್ಷಿಗಳು ಅಲ್ಲಿ ನೋಡಿರಲಿಲ್ಲ ಋಷಿಗಳು, ಅವ್ರದ್ದು ಇದು ಆಶ್ರಮ. ತಪ್ಸ ಕುಂತಿದ್ದಾಗ ಬಂದು ಜಾಗ ಇತ್ತಲ್ಲ ಅಂತ ನಿಂತ್ಕೊಂಡಂತೆ ಕಂಡುಬಿಟ್ಟಾಗ ವೀರಭದ್ರ ಇದ್ದ. ಅದಕ್ಕೆ ಅವರು ಹುಲ್ಲನ್ನ, ಈ ಬೆಟ್ಟದಲ್ಲಿ ಇದ್ದಂಥ ಹುಲ್ಲನ್ನು ಕಿತ್ತು ಕುಟ್ಟಿ ರಸ ಹಿಂಡಿ ಕುಡಿತಿದ್ರಂತೆ. ನಾವೀಗ ಅನ್ನ ಸಾರು ಮುದ್ದೆ ತಿನ್ಬಿಡ್ತೀವಿ, ಅವರು ಹುಲ್ಲನ್ನ ಕಿತ್ತು ಹಿಂಡಿ ರಸನ ಹೊಡಿಯೋರು. ಅದಕ್ಕೆ ಯಾವುದೋ ಊರಿಲ್ಲ ಸುತ್ತೂ ಅಪೂರ್ವವಾಗಿ. ಅದಕ್ಕೆ ಹುಲ್ಲಕಡಿ ವೀರಭದ್ರ ಅಂತ ಕರೆದ್ರು. ಗೊತ್ತಾಯ್ತಲ್ಲ? ಅದಕ್ಕೆ ಹುಲ್ಲಕಡಿ ವೀರಭದ್ರ. ಕೆಲವರು ಏನು ಮಾಡ್ತಾರೆ, ಹುಲ್ಲಕಡಿ ಬೆಟ್ಟ ಅಂತ ಡೈರೆಕ್ಟ್ ಆಗಿ ಹುಲ್ಲನ್ನ ಕಡಿ ವೀರಭದ್ರ. ಮತ್ತೆ ಇಲ್ಲಿನ ಹುಲ್ಲುಗಳಿಗೆ ಔಷಧಿ ಗುಣಗಳಿವೆ. ಇಲ್ಲಿನ ದನ ಕರುಗಳು ಇಲ್ಲಿನ ಹುಲ್ಲು ತಿಂದಾಗ ಯಾವುದೇ ತರದ ಕಾಯಿಲೆ ಕಸಾಲೆಗಳು ಏನೂ ಬರಲ್ಲ ಅನ್ನೋ ವಾಡಿಕೆ ಇದೆಯಂತೆ. ನೋಡಿ, ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಇಲ್ಲಿ ಭದ್ರಕಾಳಮ್ಮ ತಾಯಿ ದೇವಸ್ಥಾನ ಸನ್ನಿಧಿಗೆ. ನಾವು ಅಲ್ಲಿ ಪೂಜೆ ಎಲ್ಲ ಮುಗಿಸಿ ಇಲ್ಲಿ ಬರೋಷ್ಟೊತ್ತಿಗೆನೆ ಆಲ್ರೆಡಿ ಒಂದು 1:30-2 ಗಂಟೆ ಆಗೋಗಿತ್ತು. ಸೊ ಇನ್ನೇನು ಕ್ಲೋಸಿಂಗ್ ಟೈಮ್. ಇಲ್ಲಿ ತಾಯಿ ದರ್ಶನ ಅಂತೂ ತುಂಬಾನೇ ಚೆನ್ನಾಗಾಯ್ತು, ಪೂಜೆ ಅಂತೂ ತುಂಬಾನೇ ಚೆನ್ನಾಗಾಯ್ತು. ತಾಯಿ ತನ್ನ ಗಂಡನ ಮೇಲೆ ಮುನ್ಸ್ಕೊಂಡು ಇಲ್ಲಿ ಬಂದು ಕೂತಿರೋದಂತೆ. ಅದೇ ನಾವು ಕೇಳಿದ್ವಿ, ಯಾಕೆ ಒಟ್ಟಿಗೆ ಇಲ್ಲ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಮ್ಮ, ಯಾಕೆ ಒಟ್ಟಿಗೆ ಇಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದು, ವೀರಭದ್ರ ಸ್ವಾಮಿ ಕ್ವಾರಣ್ಯಕ್ಕೆ ಹೋದಾಗ, ಅಂದ್ರೆ ನಾವು ಭಿಕ್ಷಾಟನೆಗೆ ಅಂತ ಮನೆಗೂ ಹೋಗ್ತಾರಲ್ಲ, ಆತರ ವೀರಭದ್ರ ಸ್ವಾಮಿ ಹೋದಾಗ ಆಗ ತಾಯಿ ಭದ್ರಕಾಳಮ್ಮ ಮುನಿಸಿಕೊಂಡು ಇಲ್ಲಿ ಬಂದು ಕೂತಿರೋದು ಅಂತ ಅವ್ರು ಹೇಳಿದ್ರು. ಸೊ ಅದಕ್ಕೆ ಅಲ್ಲಿ ವೀರಭದ್ರ ಸ್ವಾಮಿ ಮಾತ್ರ ಇರೋದು, ಇಲ್ಲಿ ಭದ್ರಕಾಳಮ್ಮ ತಾಯಿ ನೆಲೆಸಿರೋದು. ಅಂದ್ರೆ ಸ್ವಲ್ಪ ಮೇಲೆಯಿಂದ ಕೆಳಗಡೆ ಬಂದ್ರೆ ಇಲ್ಲಿ ಭದ್ರಕಾಳಮ್ಮ ತಾಯಿ ದೇವಸ್ಥಾನ ಇದೆ. ಸೊ ಅಲ್ಲಿ ನಾವು ಫಸ್ಟ್ ವೀರಭದ್ರ ಸ್ವಾಮಿಗೆ ಪೂಜೆ ಮಾಡ್ಕೊಂಡು ನಂತರ ಭದ್ರಕಾಳಮ್ಮ ದೇವಸ್ಥಾನಕ್ಕೆ ಬರಬೇಕು. ಓಕೆ ಫ್ರೆಂಡ್ಸ್, ನನ್ನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ನಾನು ಹಾಕುವಂತ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. Okay, thank you. Thanks for watching. Stay tuned for the next videos. Take care. Bye bye.